ಮೊದಲ ಪತ್ನಿ ಒಪ್ಪದಿದ್ರೆ ಮುಸ್ಲಿಂ ಪುರುಷರಿಗೆ ತಮ್ಮ ಎರಡನೇ ಮದುವೆ ನೋಂದಣಿಗೆ ಅವಕಾಶ ನೀಡಕೂಡದು ಎಂದು ಕೇರಳ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಕೇರಳ ವಿವಾಹ ನೋಂದಣಿ ನಿಯಮಗಳ ಪ್ರಕಾರ ಮೊದಲ ಪತ್ನಿಗೆ ತಿಳಿಸದೆ, ಆಕೆಯನ್ನು ಕೇಳದೆ, ವಿಚಾರಣೆ ನಡೆಸದೆ ಮುಸ್ಲಿಂ ಪುರುಷನ ಎರಡನೇ ವಿವಾಹವನ್ನ ನೋಂದಾಯಿಸುವಂತಿಲ್ಲ ಎಂದು ತೀರ್ಪು ನೀಡಲಾಗಿದೆ. ಮುಸ್ಲಿಂ ವೈಯಕ್ತಿಕ ಕಾನೂನು ಪುರುಷರಿಗೆ ಒಂದಕ್ಕಿಂತ ಹೆಚ್ಚು ಪತ್ನಿಯರನ್ನ ಹೊಂದಲು ಅವಕಾಶ ನೀಡಿದ್ರು ಅಂತಹ ಹಕ್ಕು, ಸಮಾನತೆ ಮತ್ತು ನ್ಯಾಯಯುತ ವಿಚಾರಣೆಯ ಸಾಂವಿಧಾನಿಕ ತತ್ವಗಳನ್ನು ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕಾನೂನಿನ ಪ್ರಕಾರ ಮೊದಲ ಪತ್ನಿ ಎರಡನೇ ವಿವಾಹವನ್ನ ಅಮಾನ್ಯ ಎಂದು ಆರೋಪಿಸಿ ನೋಂದಣಿ ಮಾಡಿಸಲು ಆಕ್ಷೇಪ ವ್ಯಕ್ತಪಡಿಸಿದರೆ ರಿಜಿಸ್ಟ್ರಾರ್ ತಮ್ಮ ಪ್ರಕ್ರಿಯೆಯನ್ನು ಮುಂದುವರಿಸುವಂತಿಲ್ಲ. ರಿಜಿಸ್ಟ್ರಾರ್ ಅಂತಹ ಎರಡನೇ ಮದುವೆಗೆ ನೋಂದಣಿ ಪ್ರಕ್ರಿಯೆಯನ್ನ ತಡೆಯಬೇಕು. ಮುಸ್ಲಿಂ ಪುರುಷನು ತನ್ನ ಮೊದಲ ಹೆಂಡತಿಯೊಂದಿಗೆ ವೈವಾಹಿಕ ಸಂಬಂಧವು ಅಸ್ತಿತ್ವದಲ್ಲಿದ್ದಾಗ ಮೊದಲ ಹೆಂಡತಿಗೆ ಸೂಚನೆ ನೀಡದೆ ಎರಡನೇ ಮದುವೆಯನ್ನ ನೋಂದಾಯಿಸಲು ಮೊದಲ ಹೆಂಡತಿಗೆ ಒತ್ತಡ ಹಾಕುವಂತಿಲ್ಲ ಎಂದು ಕೋರ್ಟ್ ಹೇಳಿದೆ. ಇನ್ನು ವಿವಾಹ ನೋಂದಣಿಯು ಕಾನೂನುಬದ್ಧ ಅವಶ್ಯಕತೆಯಾಗಿದೆ. ಕಾನೂನು ನಿಯಮಗಳ ಪ್ರಕಾರ ಮೊದಲ ಪತ್ನಿಯ ವಿವಾಹವು ಮುಂದುವರೆದರೆ ಆಕೆಯ ಪತಿಯ ಎರಡನೇ ವಿವಾಹದ ನೋಂದಣಿಗೂ ಮೊದಲು ನೋಟಿಸ್ ನೀಡಬೇಕು. ವಿವಾಹಿತ ಮುಸ್ಲಿಂ ವ್ಯಕ್ತಿಯು ಮದುವೆಯನ್ನು ನೋಂದಾಯಿಸಲು ಬಯಸಿದ್ರೆ ಮೊದಲು ಸಾಂವಿಧಾನಿಕ ಆದೇಶಗಳನ್ನು ಗೌರವಿಸಬೇಕು ಅಂತ ಕೋರ್ಟ್ ಹೇಳಿದೆ.